ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಇದೆ. ಆಮೇಲೆ ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನಿಮಗೆಲ್ಲರಿಗೂ ವಿಶ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ವರ್ಷದಿಂದ ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ಅದಾದಮೇಲೆ ಈ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಆಚರಿಸ್ತಾರಂತ ಇವತ್ತು ನನಗೆ ಸ್ವಲ್ಪ ಗೊತ್ತಿರೋದ್ರ ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ. ಈ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಆಚರಿಸ್ತಾರಂತಂದರೆ, ಈ ಆಗಸ್ಟ್ 15 ಸ್ಟಾರ್ಟ್ ಆಗುತ್ತಲ್ಲ, ಹಿಂದಿನ ದಿನ ರಾತ್ರಿ ಈ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗ್ತಾರೆ. 12 ಗಂಟೆ ಮಧ್ಯರಾತ್ರಿನಲ್ಲಿ ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋಗ್ತಾರೆ. ಇವತ್ತಿನ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋಂಥ ದಿನ. ಮತ್ತು ಆಮೇಲೆ ಈ ವರ್ಷ ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ, ಇದು 80 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇದು. ಮತ್ತು ಆಮೇಲೆ ಇಲ್ಲಿಗೆ ನಮಗೆ 80 ವರ್ಷ ಆಗುತ್ತೆ. ಮತ್ತು ಅದಾದಮೇಲೆ ಈ ಸ್ವಾತಂತ್ರ್ಯ ನಮಗೆ ಸಿಗೋದಕ್ಕೋಸ್ಕರ ತುಂಬ ಜನ ಹೋರಾಟ ಮಾಡಿದ್ದಾರೆ. ಮತ್ತು ಆಮೇಲೆ ಎಷ್ಟೋ ಜನ ಗೊತ್ತಿಲ್ಲದಿರೋ ಅಂಥ ಹೆಸ್ರುಗಳು ಕೂಡ ಅಡಗಿದ್ದಾವೆ. ಮತ್ತು ಆಮೇಲೆ ಎಷ್ಟೋ ಜನ ಮಹಾತ್ಮರು ಸತ್ತೋಗಿದ್ದಾರೆ, ಎಷ್ಟೋ ಜನ ಸೈನಿಕರು ಹುತಾತ್ಮರಾಗಿದ್ದಾರೆ, ಎಷ್ಟೋ ಜನ ಸಣ್ಣ ಸಣ್ಣ ಜನಗಳು ಮತ್ತು ಆಮೇಲೆ ಗೊತ್ತಿಲ್ಲದಿರೋ ಜನಗಳು, ಎಷ್ಟೋ ಸಾವಿರಾರು ಲಕ್ಷಾಂತರ ಜನಗಳೆಲ್ಲ ರಕ್ತ ಹರಿಸಿ ಮಣ್ಣಿಗೆ ನಮಗೆ ಸ್ವಾತಂತ್ರ್ಯ ಕೊಟ್ಟೋಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಗೆ ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಾರಂತ ಹೇಳಿದ ತಕ್ಷಣ ನಮ್ಗೆ ಯಾರು ನೆನಪರ್ತಾರಂದರೆ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸು, ಬಾಲ್ ಗಂಗಾಧರ್ ತಿಲಕ್, ಇನ್ನು ಬೇರೆ ಬೇರೆಯವರೆಲ್ಲ ನೆನಪರ್ತಾರೆ. ಮತ್ತು ಅದಾದಮೇಲೆ ಈ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಅಂತ ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಇವನು. ಮತ್ತು ಆಮೇಲೆ ಇವನು ಸಾಯ್ಬೇಕಾದ್ರೆ ಒಂದು ಮಾತು ಹೇಳಿದ್ದ, ನಾವು ಯಾವತ್ತು ಗಲ್ಲಿಗೆ ಹಾಕ್ತಿದ್ದೀರೋ ಇವತ್ತಿನ ದಿನವೇ ರಾಯಣ್ಣ ಯಾವತ್ತು ಹುಟ್ಟಿರ್ತಾನೋ ಅವತ್ತಿನ ದಿನವೇ ನಮ್ಮ ದೇಶ ಬಿಟ್ಟು ಹೋಗೋ ಸ್ಥಿತಿ ನಿಮಗೆ ಬರ್ತತೆ. ಮತ್ತು ಅದಾದಮೇಲೆ ನೀವು ನಮ್ಮ ದೇಶ ಬಿಟ್ಟು ಅವತ್ತು ಹೋಗ್ತೀರಾ ಅಂತ ಹೇಳಿ ರಾಯಣ್ಣ ಅವತ್ತು ಸತ್ತೋಗಿರ್ತಾನೆ. ರಾಯಣ್ಣನ ಬ್ರಿಟಿಷರು ಮತ್ತು ಆಮೇಲೆ ಈ ರಾಯಣ್ಣನ ಸಂಗಡಿಗರನ್ನ ಎಲ್ಲ 4-5 ಜನನ್ನ ಸೇರಿ ಅವನ್ನ ಗಲ್ಲಿಗೇರಿಸ್ಬಿಡ್ತಾರೆ ಈ ಬ್ರಿಟಿಷರು. ಅದೇ ವಿಪರ್ಯಾಸ ಏನಂತಂದರೆ, ರಾಯಣ್ಣ ಯಾವತ್ತು ಹುಟ್ಟಿರ್ತಾನೋ ಅವತ್ತಿನ ದಿನ ನಮಗೆ ಸ್ವಾತಂತ್ರ್ಯ ಬಂದಿರುತ್ತೆ. ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋಂಥ ದಿನ. ಹಂಗಾಗಿ ಈ ಸ್ವಾತಂತ್ರ್ಯ ದಿನದ ಬಗ್ಗೆ ನಾನು ಸ್ವಲ್ಪ ಗೊತ್ತಿರೋ ಮಟ್ಟಿಗೆ ನಿಮ್ಗೆ ಹೇಳಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊಂಡು ಇದ್ರ ಬಗ್ಗೆ ಹೇಳಿ ನಾನು ಮಾತಾಡಿದ್ದೀನಿ. ಮತ್ತು ಆಮೇಲೆ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಆಮೇಲೆ ಈ ವಿಡಿಯೋ ಏನಾದ್ರು ಹೇಳಬೇಕಂದ್ರೆ ಕಮೆಂಟ್ ಮಾಡಿ. ಮತ್ತು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಆಮೇಲೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.